ನಮಸ್ಕಾರ ವೀಕ್ಷಕರೇ. ಇನ್ನು ಅಮೆರಿಕ ಬಾಂಗ್ಲಾ ಅನುದಾನವನ್ನ ಹಾಲ್ಟ್ ಮಾಡಿ ದಿನಗಳು ಕಳೆದಿಲ್ಲ. ಅಷ್ಟರಲ್ಲಾಗಲೇ ಯುಎಸ್ ಸರ್ಕಾರಕ್ಕೆ ಇನ್ನೊಂದು ಹೊಡೆತ ಬಿದ್ದಿದೆ. ಮತ್ತೊಂದು ದೇಶ ಬಾಂಗ್ಲಾಗೆ ಅನುದಾನವನ್ನ ರದ್ದು ಮಾಡಿದೆ. ಬಾಂಗ್ಲಾದಲ್ಲಿ ಇನ್ನು ಮುಂದೆ ಯಾವ ಅಭಿವೃದ್ಧಿ ಕಾರ್ಯಕ್ರಮಗಳಿಗೂ ಕೈ ಹಾಕೋದಿಲ್ಲ ಅಂತ ನೇರವಾಗಿ ಹೇಳಿದೆ. ಅತ್ತ ಗಮನ ಹರಿಸೋ ಹೊತ್ತಲ್ಲಿ ಇತ್ತ ಅಮೆರಿಕದ ನಿರ್ಧಾರದಿಂದ ಬಾಂಗ್ಲಾಗೆ ಆಫ್ಟರ್ ಎಫೆಕ್ಟ್ ತಟ್ಟುತ್ತಾ ಇದೆ. ಇತ್ತ ಭಾರತ ಮತ್ತೊಂದು ಹೊಡೆತ ಕೊಟ್ಟಿದ್ದು, ಕೇಂದ್ರ ಸರ್ಕಾರ ಮಂಡಿಸಿರೋ ಬಜೆಟ್ನಲ್ಲಿ ಬಾಂಗ್ಲಾ ಅನುದಾನವನ್ನ ಕಡಿತಗೊಳಿಸಲಾಗಿದೆ. ಇಷ್ಟಾದರೂ ಸುಮ್ಮನಾಗದ ಬಾಂಗ್ಲಾ ಮತ್ತೆ ಭಾರತಕ್ಕೆ ಎಚ್ಚರಿಸೋ ಕೆಲಸ ಮಾಡಿದ್ದು, ಅದು ಕೂಡ ಬ್ಯಾಕ್ ಫೈರ್ ಆಗ್ತಾ ಇದೆ. ಏನೋ ಬಾಂಗ್ಲಾ ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಅಪಾಯ ತಪ್ಪಿದ್ದಲ್ಲ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಾರ್ನಿಂಗ್ ಬರ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಇಂಥದ್ದೊಂದು ವಿಚಿತ್ರ ಬೆಳವಣಿಗೆಗಳು ಸದ್ಯಕ್ಕಂತೂ ಎಲ್ಲೂ ನಡೆದಿರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕಳೆದ 10 ವರ್ಷಗಳಿಂದ ಜಾಗತಿಕ ಮಟ್ಟದಲ್ಲಿ ಭಾರತದ ವರ್ಚಸ್ಸು ಹೇಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದೆ. ಭಾರತದ ಮಿತ್ರ ದೇಶಗಳು, ಅಲ್ಲಿನ ನಾಯಕರು ಮೋದಿ ಜೊತೆಗೆ ಯಾವ ರೀತಿಯ ಸಂಬಂಧವನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಿರೋದೆ. ಭಾರತ ರಾಜತಾಂತ್ರಿಕ ತಂತ್ರವನ್ನ ಮುಂದುವರಿಸಿಕೊಂಡು ಹೋದ್ರೆ ಬಾಂಗ್ಲಾ ಆರ್ಥಿಕತೆ ಮಾತ್ರವಲ್ಲದೆ ತನ್ನ ಕುರ್ಚಿಗೂ ಕುತ್ತು ಅನ್ನೋದು ಸ್ವಲ್ಪ ಯೋಚನೆ ಮಾಡಿದ್ರೆ ಫ್ಲಾಶ್ ಆಗುತ್ತೆ. ಇಷ್ಟಾದ್ರೂ ಭಾರತವನ್ನ ಎದುರು ಹಾಕಿಕೊಂಡ ಬಾಂಗ್ಲಾಗೆ ಟ್ರಂಪ್ ಅಧಿಕಾರಕ್ಕೆ ಕೂರ್ತಾ ಇದ್ದ ಹಾಗೆ ಮೊದಲ ಹೊಡೆತ ಬಿದ್ದಿತ್ತು. ಆದ್ರೂ ಬಾಂಗ್ಲಾ ಸರಿದಾರಿಗೆ ಬರೋ ಯಾವ ಮುನ್ಸೂಚನೆಯೂ ಸಿಕ್ಕಿರಲಿಲ್ಲ. ಈ ಗ್ಯಾಪ್ನಲ್ಲಿ ಈಗ ಇನ್ನೊಂದು ದೇಶ ಬಾಂಗ್ಲಾಗೆ ಹೊಡೆತ ಕೊಡ್ತಾ ಇದೆ. ಇದು ಹೀಗೆ ಮುಂದುವರೆತಾ ಹೋದ್ರೆ ಒಂದೊಂದೇ ರಾಷ್ಟ್ರಗಳು ಇದೇ ನಿರ್ಧಾರವನ್ನ ತೆಗೆದುಕೊಂಡು ಬಾಂಗ್ಲಾ ಆರ್ಥಿಕತೆ ಸದ್ಯದಲ್ಲೇ ಬರ್ಬಾದಾಗೋದು ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಅಂದಹಾಗೆ ಈಗ ಬಾಂಗ್ಲಾ ಅನುದಾನಕ್ಕೆ ಕೊಕ್ಕೆ ಹಾಕಿರೋ ದೇಶ ಸ್ವಿಟ್ಜರ್ಲ್ಯಾಂಡ್. ಇನ್ನು ಮುಂದೆ ಬಾಂಗ್ಲಾದಲ್ಲಿ ನಮ್ಮ ಕಡೆಯಿಂದ ಯಾವುದೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಡೆಸೋದಿಲ್ಲ, ಇದೇ ಫೈನಲ್ ಅಂತ ಅಧಿಕೃತ ಆದೇಶವನ್ನ ಹೊರಡಿಸಿದ್ದಾರೆ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ಹಲವು ರೀತಿಯಲ್ಲಿ ಚರ್ಚೆಗಳು ಶುರುವಾಗಿತ್ತು. ಆದ್ರೆ ಸ್ವಿಟ್ಜರ್ಲ್ಯಾಂಡ್ ನೀಡಿರೋ ಮಾಹಿತಿಗಳ ಪ್ರಕಾರ ಈ ಬಾರಿ ಸ್ವಿಸ್ ಪಾರ್ಲಿಮೆಂಟ್ ವಿದೇಶಿ ಅನುದಾನಗಳಿಗೆ ಮೀಸಲಿಟ್ಟ ಹಣದ ಪ್ರಮಾಣವೇ ಕಡಿಮೆ ಇದೆ. ಹೀಗಿರುವಾಗ ಕೊಡೋದು ಹೇಗೆ ಅನ್ನೋ ಕಾರಣವನ್ನ ಕೊಡಲಾಗಿದೆ. ಆದ್ರೆ ಪ್ರಪಂಚದ ಪಾಲಿಗೆ ಇದು ಬೇರೆ ರೀತಿಯಲ್ಲೇ ಚರ್ಚೆಗಳಿಗೆ ದಾರಿ ಮಾಡಿ ಕೊಡ್ತಾ ಇದೆ. ಯಾಕಂದ್ರೆ ಮೀಸಲಿಟ್ಟ ಹಣವೇ ಕಮ್ಮಿ ಆಗಿದ್ರೆ ಬಾಂಗ್ಲಾಗೆ ಯಾಕೆ ಫಂಡಿಂಗ್ ಬಂದಾಗುತ್ತೆ, ಉಳಿದ ದೇಶಗಳಿಗೂ ಹೀಗೆ ಆಗಿದೆಯಾ ಇಲ್ವಾ ಅನ್ನೋ ಚರ್ಚೆಗಳು ಶುರುವಾಗಿದೆ. ಅಲ್ಲದೆ ಈ ಪ್ರಕ್ರಿಯೆ ಹಿಂದೆ ಭಾರತದ ಛಾಯೆ ಇದೆ ಅಂತಲೂ ಹೇಳಲಾಗ್ತಾ ಇದೆ. ಇಷ್ಟು ದಿನ ಸೊರೋಸ್ ಹಾಗೂ ಬೈಡನ್ ಕಡೆಯಿಂದ ಹಣ ಬರ್ತಾ ಇತ್ತು. ಆದ್ರೆ ಇನ್ನು ಮುಂದೆ ಆ ಹಣವೂ ಇಲ್ಲ, ಅದು ಇಲ್ಲ, ಇದು ಇಲ್ಲ, ಮುಂದೇನು ಗತಿ ಅನ್ನೋ ಟೆನ್ಷನ್ ಶುರುವಾಗಿದೆ. ಅಂದಹಾಗೆ ಇದೆಲ್ಲದಕ್ಕೂ ಕಾರಣ ಬಾಂಗ್ಲಾದ ಆಂಟಿ ಇಂಡಿಯಾ ನಿಲುವು ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ವಿಷಯ ಏನಂದ್ರೆ ಸ್ವಿಟ್ಜರ್ಲ್ಯಾಂಡ್ ಹೊಡೆತದ ಕತೆ ಹಾಗಿರ್ಲಿ, ಈಗ ಮೊನ್ನೆ ಅಮೆರಿಕ ಹೊರಡಿಸಿದ ಆದೇಶದ ಎಫೆಕ್ಟ್ ಈಗಾಗಲೇ ಬಾಂಗ್ಲಾಗೆ ತಟ್ಟೋದಕ್ಕೆ ಶುರುವಾಗಿದೆ. ಬಾಂಗ್ಲಾದಲ್ಲಿನ ICDDR ಸಂಪೂರ್ಣವಾಗಿ ಅಮೆರಿಕ ನೀಡ್ತಾ ಇದ್ದ ಫಂಡ್ ಮೇಲೆ ಕಾರ್ಯವನ್ನ ನಿರ್ವಹಿಸ್ತಾ ಇತ್ತು. ಆದರೆ ಟ್ರಂಪ್ ಏಡ್ಗಳನ್ನ ಹಾಲ್ಟ್ ಮಾಡಿದ್ದೇ ತಡ ICDDRಗೆ ಹೊಡೆತ ಬಿದ್ದಿದೆ. ಸುಮಾರು 1,000 ಕೆಲಸಗಾರರನ್ನ ತೆಗೆದು ಹಾಕಲಾಗಿದೆ. ಸಂಬಳ ಕೊಡೋದಕ್ಕೆ ಕಾಸಿಲ್ಲ ಅಂತ ಹೇಳಿ ಬಲವಂತವಾಗಿ ಕೆಲಸದಿಂದ ತೆಗೆದು ಹಾಕಲಾಗಿದೆ ಅಂತ ICDDR ಮ್ಯಾನೇಜರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸದ್ಯದ ಮಾಹಿತಿಗಳ ಪ್ರಕಾರ ಅಮೆರಿಕ ಹಣದಿಂದ ಕಾರ್ಯನಿರ್ವಹಿಸ್ತಾ ಇರೋ ಇನ್ನೂ 60 ಏಜೆನ್ಸಿಗಳಿದ್ದು, ಇದೆಲ್ಲದರ ಪರಿಸ್ಥಿತಿ ಇದೇ ರೀತಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಪ್ರತಿ ವರ್ಷ ಅಮೆರಿಕ ಬಾಂಗ್ಲಾಗಾಗಿ ಸುಮಾರು $200 ಮಿಲಿಯನ್ ಅಮೆರಿಕನ್ ಡಾಲರ್ ಹಣವನ್ನು ನೀಡ್ತಾ ಇತ್ತು. ಈಗ ಸಡನ್ ಆಗಿ ಫಂಡ್ ನಿಂತಿರೋದ್ರಿಂದ ಬಾಂಗ್ಲಾ ಸರ್ಕಾರ ದಿಕ್ಕಾಪಾಲಾಗಿ ಹೋಗಿದೆ. ಇನ್ನು ಫಂಡ್ ವಿಚಾರದಲ್ಲಿ ಭಾರತ ಕೂಡ ಬಾಂಗ್ಲಾಗೆ ಹೊಡೆತ ಕೊಟ್ಟಿದೆ. ನಿನ್ನೆ ಮಂಡನೆ ಆಗಿರೋ ಬಜೆಟ್ನಲ್ಲಿ ಭಾರತದ ಅಕ್ಕಪಕ್ಕ ದೇಶಗಳಿಗೂ ಪ್ರತಿ ವರ್ಷದಂತೆ ಫಂಡ್ಗಳನ್ನ ಕೊಟ್ಟಿದೆ. ಆದ್ರೆ ಕೆಲವೊಂದು ದೇಶಗಳಿಗೆ ಫಂಡ್ಗಳನ್ನ ಏರಿಸಿದ್ರೆ ಬಾಂಗ್ಲಾಗೆ ಕಳೆದ ವರ್ಷ ನೀಡಿದ್ದಷ್ಟೇ ಕಡಿಮೆ ಹಣವನ್ನ ನೀಡಿದೆ. ಕಳೆದ ವರ್ಷ ಅಕ್ಕಪಕ್ಕದ ದೇಶಗಳಿಗೆ ಭಾರತ ಶಾಕ್ ಕೊಟ್ಟಿತ್ತು. ಪ್ರಮುಖವಾಗಿ ಭಾರತವನ್ನ ಎದುರು ಹಾಕಿಕೊಂಡಿದ್ದ ಮಾಲ್ಡೀವ್ಸ್ಗೆ ಫಂಡ್ ಅನ್ನ ಅರ್ಧದಷ್ಟು ಕಡಿಮೆ ಮಾಡಿ ಬುದ್ಧಿ ಕಲಿಸಿತು. ಈ ವರ್ಷ ಎಲ್ಲಾ ದೇಶಗಳ ಪೈಕಿ ಮಾಲ್ಡೀವ್ಸ್ಗೆ ಶೇಕಡಾವಾರು ಲೆಕ್ಕದಲ್ಲಿ ಹೆಚ್ಚು ಹಣವನ್ನ ನೀಡಲಾಗ್ತಾ ಇದೆ. ಆದರೆ ಕಳೆದ ಬಾರಿಯೇ ಬಾಂಗ್ಲಾಗೆ ಫಂಡ್ ಕಡಿಮೆ ಮಾಡಲಾಗಿತ್ತು. ಈಗ ಅದೇ ಪ್ರಮಾಣವನ್ನ ಮುಂದುವರಿಸಲಾಗಿದೆ. ಒಂದು ಕಡೆ 2 ದೇಶಗಳಿಂದ ಫಂಡ್ ಕಟ್, ಇನ್ನೊಂದು ಕಡೆ ಭಾರತದ ಕಡಿಮೆ ಫಂಡ್. ಸದ್ಯದಲ್ಲೇ ಬಾಂಗ್ಲಾ ಯುಎಸ್ ಹೈರಾಣಾಗೋದು ಗ್ಯಾರಂಟಿ ಎನ್ನಲಾಗ್ತಾ ಇದೆ. ಮತ್ತೊಂದು ಕಡೆ ಭಾರತದ ಒಳಗೆ ಅಕ್ರಮವಾಗಿ ನುಸುಳಿರೋ ಬಾಂಗ್ಲಾ ವಲಸಿಗರನ್ನ ಹುಡುಕಿ ಹಿಡಿಯೋ ಕೆಲಸಗಳು ಮುಂದುವರೆದಿವೆ. ಅಚ್ಚರಿ ಅನ್ನೋ ಹಾಗೆ ಕೇರಳದಲ್ಲಿ ದೊಡ್ಡ ಆಪರೇಷನ್ ಒಂದು ನಡೆಸಲಾಗಿದ್ದು, ಬರೋಬ್ಬರಿ 27 ಬಾಂಗ್ಲಾ ನಿವಾಸಿಗಳನ್ನ ಬಂಧಿಸಲಾಗಿದೆ. ಕ್ಲೀನ್ ರೂರಲ್ ಅನ್ನೋ ಹೆಸರಲ್ಲಿ ಪೊಲೀಸರು ಹಾಗೂ ರಾಜ್ಯ ಉಗ್ರ ನಿಗ್ರಹ ದಳ ವಿವಿಧ ಕಡೆಗಳಲ್ಲಿ ದಾಳಿಯನ್ನ ನಡೆಸಿತ್ತು. ಕೂಲಿ ಕೆಲಸಕ್ಕೆ ಬಂದಿರೋ ಸೋಗಿನಲ್ಲಿ 50ಕ್ಕೂ ಹೆಚ್ಚು ಜನರು ಶಿಬಿರದಲ್ಲಿ ನೆಲೆಸಿ ಕೆಲಸವನ್ನ ಮಾಡ್ತಾ ಇದ್ರು. ಪರಿಶೀಲನೆ ನಡೆಸಿದಾಗ ಸುಮಾರು 27 ಜನರ ಬಳಿ ನಕಲಿ ಆಧಾರ್ ಕಾರ್ಡ್ ಹಾಗೂ ವೋಟರ್ ID ಇದ್ದಿದ್ದು ಕಾಣಿಸಿದೆ. ಸದ್ಯ ಅವರನ್ನ ವಿಚಾರಣೆ ನಡೆಸಲಾಗ್ತಾ ಇದ್ದು, ಇವರಲ್ಲಿ ಯಾರಿಗಾದ್ರೂ ಉಗ್ರರ ಲಿಂಕ್ ಇದೆಯಾ ಅಂತ ಪತ್ತೆ ಮಾಡಲಾಗ್ತಾ ಇದೆ. ಅಲ್ಲದೆ ಇವರಿಗೆ ನಕಲಿ ದಾಖಲೆಗಳನ್ನ ಮಾಡಿಸಿಕೊಟ್ಟಿದ್ದು ಯಾರು, ಯಾವಾಗ ಬಂದಿದ್ದು, ಇದೆಲ್ಲವನ್ನ ಪತ್ತೆ ಹಚ್ಚೋ ಕೆಲಸಗಳು ಆಗ್ತಾ ಇದೆ.
ಮೊದಲೇ ಈ ಸಂಬಂಧ ಒಂದು ಕಾಯ್ದೆ ತರೋ ಬಗ್ಗೆ ಮೋದಿ ಸರ್ಕಾರ ಯೋಚಿಸ್ತಾ ಇದೆ. ಈ ಹೊತ್ತಲ್ಲಿ ಸಿಕ್ಕಿಬಿದ್ದವರನ್ನ ಮುಲಾಜಿಲ್ಲದೆ ಆಚೆ ಕಳಿಸುವುದು ಪಕ್ಕಾ ಆಗಿದೆ. ಏನೋ ಇದೆಲ್ಲ ಬೆಳವಣಿಗೆಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಭಾರತವೇ ಕಾರಣ ಅನ್ನೋದು ಬಾಂಗ್ಲಾಗೂ ಗೊತ್ತಿದೆ. ಆದ್ರೆ ಗೊತ್ತಿದ್ರೂ ಏನು ಮಾಡದ ಪರಿಸ್ಥಿತಿಗೆ ಬಂದಿರೋ ಬಾಂಗ್ಲಾ ಬಿದ್ರೂ ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋ ಹಾಗೆ ಭಾರತಕ್ಕೆ ವಾರ್ನಿಂಗ್ ಕೊಡೋ ಕೆಲಸವನ್ನ ಮಾಡ್ತಾ ಇದೆ. ಇನ್ನು 15 ದಿನಗಳಲ್ಲಿ ನಮ್ಮ ಕೆಪಾಸಿಟಿ ಏನು ಅನ್ನೋದನ್ನ ತೋರಿಸ್ತೀವಿ ಅಂತ ಭಾರತಕ್ಕೆ ಬಾಂಗ್ಲಾ ರಾಜಕೀಯ ಸಲಹೆಗಾರ ಅಲಾಂ ಚೌಧರಿ ಎಚ್ಚರಿಸಿದ್ದಾರೆ. ಅಂದಹಾಗೆ ಇವರ ಪ್ಲಾನ್ ಏನು ಅನ್ನೋದು ಕೂಡ ರಿವೀಲ್ ಆಗಿದೆ. ಇದೇ ಫೆಬ್ರವರಿ 17ರಂದು ದೆಹಲಿಯಲ್ಲಿ ಗಡಿ ಸಮಸ್ಯೆ ಸಂಬಂಧ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ಭಾರತದ ವಿರುದ್ಧ ಸಾಲು ಸಾಲು ಆರೋಪಗಳು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಕೊಡಲಾಗಿದೆ. ಬಿಎಸ್ಎಫ್ ಆರ್ಮಿ ಬಾಂಗ್ಲಾ ಸೈನಿಕರನ್ನ ಕೊಲ್ತಾ ಇದೆ, ಗಡಿಯೊಳಗೆ ಬಂದು ಸ್ಮಗ್ಲಿಂಗ್ ಮಾಡ್ತಾ ಇದೆ, ಇಂಥ ಹಲವು ಆರೋಪಗಳನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಡ್ತಾ ಇದೆ. ಇದಿಷ್ಟೇ ಅಲ್ಲದೆ ಚೌಧರಿ ಇನ್ನೊಂದಷ್ಟು ಹೇಳಿಕೆ ನೀಡಿ ನಗೆ ಪಾಟಲಿಗೆ ಈಡಾಗ್ತಾ ಇದ್ದಾರೆ. ಅದೇನೆಂದ್ರೆ ಭಾರತ ಗಡಿಯಲ್ಲಿ ಡ್ರಗ್ ಡೀಲಿಂಗ್ ನಲ್ಲಿ ತೊಡಗಿದೆ ಅಂತ. 4 ದಿನಗಳ ಕಾಲ ಈ ಮೀಟಿಂಗ್ ನಡೆಯಲಿದ್ದು ಏನೆಲ್ಲ ಹೈಡ್ರಾಮಾ ಆಗಲಿದೆ ಅಂತ ಕಾದು ನೋಡ್ಬೇಕಿದೆ. ಇನ್ನು ಈ ಆರೋಪ ಬಂದು 24 ಗಂಟೆ ಕಳೆಯೋದ್ರ ಒಳಗೆ ಬಿಎಸ್ಎಫ್ ಬಾಂಗ್ಲಾಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಹೊಡೆತ ಕೊಟ್ಟಿದೆ. ತ್ರಿಪುರಾದ ಬಾಂಗ್ಲಾ ಗಡಿಯಲ್ಲಿ ದೊಡ್ಡ ಡ್ರಗ್ ಜಾಲವೊಂದನ್ನ ಬಿಎಸ್ಎಫ್ ಭೇದಿಸಿದೆ. ಇದರಲ್ಲಿ ತೊಡಗಿದ್ದ 14 ಬಾಂಗ್ಲಾ ಪ್ರಜೆಗಳು ಹಾಗೂ 2 ಭಾರತೀಯ ಪ್ರಜೆಗಳನ್ನ ವಶಕ್ಕೆ ಪಡೆಯಲಾಗಿದೆ. ಈ ರೇಡ್ನಲ್ಲಿ ಸುಮಾರು 2.5 ಕೋಟಿ ಮೌಲ್ಯದ ಮಾದಕ ವಸ್ತುಗಳು, ಶುಗರ್ ಹಾಗೂ ಹಸುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಅಂದಹಾಗೆ ಗಡಿಯಲ್ಲಿ ಡ್ರಗ್ ಜಾಲ ಭೇದಿಸೋದಕ್ಕೆ ಉಭಯ ದೇಶಗಳ ಆರ್ಮಿ ಸಹಕಾರ ಕೊಡಬೇಕು ಅನ್ನೋ ಒಪ್ಪಂದ, ಟ್ರೂಪ್ಗಳು ಎಲ್ಲವೂ ಇದೆ. ಆದರೆ ಸದ್ಯ ಬಿಜೆಪಿ ಹಾದಿ ತಪ್ಪಿದ್ದು ಭಾರತದ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನ ಮಾಡ್ತಾ ಇತ್ತು. ಈಗ ಸರಿಯಾದ ಮುಖಭಂಗವನ್ನ ಅನುಭವಿಸುವಂತಾಗಿದೆ. ಇನ್ನು ಈ ಆರೋಪಗಳ ಮಧ್ಯೆಯೂ ಗಡಿಯಲ್ಲಿ ಬಾಂಗ್ಲಾಗೆ ಬಿಎಸ್ಎಫ್ ಯೋಧರು ಸರಿಯಾದ ಪಾಠವನ್ನ ಕಲಿಸಿದ್ದಾರೆ. ಬಾಂಗ್ಲಾ ಗಾರ್ಡ್ಗಳು ಭಾರತದ ಗಡಿ ಒಳಗೆ 150 ಮೀಟರ್ ಬಂಕರ್ಗಳನ್ನ ನಿರ್ಮಿಸ್ತಾ ಇದ್ರು. ಇದು ಗಮನಕ್ಕೆ ಬರ್ತಾ ಇದ್ದ ಹಾಗೆ ಬಿಎಸ್ಎಫ್ ಅದನ್ನ ಸ್ಟಾಪ್ ಮಾಡಿದೆ. ಇನ್ನೊಂದೆಡೆ ಬಾಂಗ್ಲಾ ಪ್ರಜೆಗಳನ್ನ ಕೂಡ ಮುಂದೆ ಬಿಡಲಾಗ್ತಾ ಇದ್ದು ಭಾರತದ ಗಡಿಯೊಳಗೆ ಕೆಲವರು ಮನೆಯನ್ನ ಕಟ್ಟಿಕೊಳ್ಳೋದಕ್ಕೆ ಪ್ರಯತ್ನಿಸ್ತಾ ಇದ್ರು. ಅದನ್ನು ಕೂಡ ಬಂದ್ ಮಾಡಿಸಿದ್ದಾರೆ. ಹಸೀನಾ ನಿರ್ಗಮನದ ಬಳಿಕ ಉದ್ದೇಶಪೂರ್ವಕವಾಗಿ ಬಿಜೆಪಿ ಪದೇ ಪದೇ ನಿಯಮವನ್ನ ಉಲ್ಲಂಘನೆ ಮಾಡ್ತಾ ಇದೆ. ಇಲ್ಲಿಯವರೆಗೆ ಅಲ್ಲಲ್ಲೇ ಇದನ್ನ ಸರಿ ಮಾಡಿಕೊಳ್ಳೋ ಪ್ರಯತ್ನ ನಡೆದಿದೆ. ಆದರೆ ಇದೇ ರೀತಿ ಮುಂದುವರೆದರೆ ಮುಂದೆ ಏನಾಗಲಿದೆ ಅನ್ನೋದು ಅಚ್ಚರಿ ತರಿಸ್ತಾ ಇದೆ. ಒಟ್ನಲ್ಲಿ ಸದ್ಯದ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಬಾಂಗ್ಲಾಗೆ ಎಲ್ಲಾ ಆಯಾಮಗಳಲ್ಲೂ ಏಕಕಾಲಕ್ಕೆ ಹೊಡೆತ ಬೀಳೋದು ಗ್ಯಾರಂಟಿ ಅನ್ನಿಸ್ತಾ ಇದೆ. ಆದ್ರೆ ಇಷ್ಟಾದ್ಮೇಲೂ ಯೂನಸ್ ಕ್ಷಮೆ ಯಾಚಿಸೋ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇಲ್ಲ. ಮೊದಲಾಗಿ ಮತ್ತಷ್ಟು ವಿರೋಧ ವ್ಯಕ್ತಪಡಿಸೋ ಕೆಲಸವನ್ನ ಮಾಡ್ತಾ ಇದ್ದಾನೆ. ಆದ್ರಿಂದ ಬಾಂಗ್ಲಾ ಬೆನ್ನಿಗೆ ಇನ್ನೂ ಯಾರಾದರೂ ನಿಂತಿದ್ದಾರಾ ಅನ್ನೋ ಅನುಮಾನವೂ ಕಾಡ್ತಾ ಇದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.